ಅಂತರ್ಮುಖಿ ಆಗೋಲ್ಲ. ಸದಾ ಸುಖಿಯಾಗಬೇಕಾದರೆ ನಿಮ್ಮ ಹೃದಯದಿಂದ ಒಂದು ಧ್ವನಿ ಬರಬೇಕು. ನಾವು ಅವರಿಂದ ಏನು ಕೇಳ್ತೀವಿ ಎನ್ನುವುದನ್ನು ನೀವು ಯೋಚನೆ ಮಾಡಬೇಕು. ನಾನು ಗುರುಗಳನ್ನು ಕೇಳಿದೆ, ಆ ಶಬ್ದ ಬೇಡ ಅಂದಿದ್ದಾರೆ. ಆದರೆ ಒಂದು ಮಾತು ಹೇಳ್ತೀನಿ, ನಮ್ಮಲ್ಲಿ 3 ಥರದ ತಂತ್ರಗಾರಿಕೆಯ ಜನ ಇದ್ದಾರೆ. ಒಬ್ಬರು ಅತಂತ್ರರು, ಇನ್ನೊಬ್ಬರು ಕುತಂತ್ರರು, ಇನ್ನೊಬ್ಬರು ಸ್ವತಂತ್ರರು. ಕುತಂತ್ರರು ರಾಜಕೀಯವಾಗಿರ್ತಾರೆ. ಮತ ಕೊಟ್ಟಂಥವರು ನಾವು ಅತಂತ್ರರು. ನಮ್ಮೆಲ್ಲ ಸರಿ ಮಾಡುವುದಕ್ಕೆ ಯತಿರಾಜರು ಸ್ವತಂತ್ರರು. ಅವರು ಎಲ್ಲಿ ಬೇಕಾದರೂ ಕೂಡ ಸಮಾಜವನ್ನು ಸಂಘಟಿಸಬಲ್ಲರು. ನೀವೆಲ್ಲರೂ ಹಾಗಾಗಿ ನಾ ಹೇಳಿಕೊಡುವಂತಹ ಒಂದು ಪದ್ಯದ ಮಾತನ್ನು ನೀವೆಲ್ಲರೂ ಒಕ್ಕೊರಲಿನಿಂದ ಹೇಳಬೇಕು. ಯತಿರಾಜ ಯತಿರಾಜ ಜಯ ಮಂಗಳಂ. ಬರಲಿಲ್ಲ, ಬೆಂಗಳೂರೇ ದಾಟಲಿಲ್ಲ, ವಿಶ್ವವಿಜಯಕ್ಕೆ ಹೋಗೋದು ಹೇಗ್ರಿ? ಮಧ್ಯ ಪ್ರದೇಶಕ್ಕೆ ಆಮೇಲೆ ಇದೆ, ಉತ್ತರ ಪ್ರದೇಶಕ್ಕೆ ಸ್ವಲ್ಪ ಸರಿಯಾಗಿ ಹೇಳಿ. ಯತಿರಾಜ ಯತಿರಾಜ ಜಯ ಮಂಗಳಂ. 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 ಏನು ಮಹಿಮೆಯೋ ಸ್ವಾಮಿ ಅಲ್ವಾ? ಇಷ್ಟೊಂದು ನಾಮಗಳನ್ನು ಒಟ್ಟಿಗೆ ಸೇರಿಸಿದಾರಲ್ಲ, ಅದು ನಿಜ ತಾನೆ? ಏನು ಮಹಿಮೆಯೋ ಸ್ವಾಮಿ, ಪಾಡಲಳವೇ ನಿನ್ನ. ಯತಿರಾಜ ಯತಿರಾಜ ಜಯ ಮಂಗಳಂ. ಯತಿರಾಜ ಯತಿರಾಜ ಶುಭ ಮಂಗಳಂ. ಯತಿರಾಜ ಯತಿರಾಜ ಶುಭ ಮಂಗಳಂ. ಕಲಿಸೆನೆಗೆ ಓ ಗುರುವೇ, ಮರುಗುವದ ಮಣಿಯುವದ, ಪರಸುಖಕ್ಕೆ ಹಿಗ್ಗುವದ, ನೋವ ನಿಲ್ಲಿಸುವದ. ಕಲಿಸೆನೆಗೆ ಓ ಗುರುವೇ, ಮರುಗುವದ ಮಣಿಯುವದ, ಪರಸುಖಕ್ಕೆ ಹಿಗ್ಗುವದ, ನೋವ ನಿಲ್ಲಿಸುವದ. ಕಲಿಸು ಕಲಿಸೈ ಸದ್ಗುಣವ ಮುದ್ದು ರಾಮ. ಮುದ್ದು ರಾಮ ಮುದ್ದು ರಾಮ. बोलो यतिराज महाराज की, बोलो यतिराज महाराज की, बोलो भारत माता की, बोलो ಸನಾತನ ಪರಂಪರೆ ಕಿ. ನಮಸ್ಕಾರ. ನಾವು ಹುಟ್ಟಿದಾಗ ನಮಗೆ ಉಸಿರಿರುತ್ತೆ, ನಮ್ಮ ಹುಟ್ಟಡಗಿದಾಗ ನಮಗೆ ಉಸಿರಿರಲ್ಲ. ಒಂದೊಂದು ಸತಿ ಅರ್ಥ ಮಾಡ್ಕೊಳ್ಳಿ. ನಮಗೆ ಹುಟ್ಟಡಗಿದಾಗ, ನಾವು ಹುಟ್ಟುವಾಗ ನಮಗೆ ಉಸಿರಿರುತ್ತೆ, ಹೆಸರಿರುವುದಿಲ್ಲ. ನಮ್ಮ ಹುಟ್ಟಡಗಿದಾಗ ನಮಗೆ ಹೆಸರಿರುತ್ತೆ, ಉಸಿರಿರುವುದಿಲ್ಲ. ಹೆಸರಿನ ಉಸಿರಿನ ನಡುವೆ ಇರುವವರ ಜೊತೆಯಲ್ಲಿ ಕೆಸರೆರಚದಲ್ಲೇ ಬದುಕಿದರೆ ನಮ್ಮುಸಿರು ನಿಮ್ಮುಸಿರು ಹಸಿರಾಗಿರುತ್ತೆ. ನಮ್ಮ ಬದುಕು ಅಂತಕ್ಕಂಥದ್ದು ಇಷ್ಟೇ. ತೆನೆ ಬಿಟ್ಟ ಭತ್ತ ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆ ಬಾಗುತ್ತದೆ, ಫಲ ಬಿಟ್ಟ ಮಾವು ಬಾಗುತ್ತದೆ, ಪುಕ್ಷಟ್ಟ ದೇಹ ಬೀಗುತ್ತದೆ ಎಂದರು. ಬೀಗುವುದು ಬದುಕಲ್ಲ, ಬಾಗುವುದು ಬದುಕು. ತಾಗಿದರೆ ತೆಂಗಿನ ಮರದೆತ್ತರಕ್ಕೆ ತಾಗಬೇಕು, ಬಾಗಿದರೆ ಬಾಳೆಯಂತೆ ಬಾಗಬೇಕು, ತೂರಿದರೆ ಸಂಪಿಗೆಯಂತೆ ತೂರಬೇಕು, ತೋರಿದರೆ ಮಲ್ಲಿಗೆಯಂತೆ ತೋರಬೇಕು. ಕಾಕಡ ಅನಿಸಿಕೊಂಡು ಪಾಕಡ ರೀತಿಯಲ್ಲಿ ಯಾಕೆ ಬದುಕಬೇಕು ಅನ್ನುವುದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ನಮ್ಮ ಬದುಕಿನ ಸಾರ್ಥಕತೆಗೆ ವೈಷ್ಣವಾನಾನ್ ವಿಶೇಷೇಣ ಪರತ್ರ ಹಿತಮಿಚ್ಛತಾಂ ಅನ್ನುವ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮ ಪರಮ ಪೂಜ್ಯ ಯತಿರಾಜ ಸ್ವಾಮೀಜಿಯವರು ಇಂಥ ಅಪೂರ್ವವಾದಂತಹ ಸಮಾಜಮುಖಿಯಾಗುವ ನಮ್ಮ ಸಮುದಾಯಗಳನ್ನು ಸಂಘಟನೆ ಮಾಡಿರ್ತಕ್ಕಂಥ ನಮ್ಮ ಕಣ್ಣ ಮುಂದಿನ ನಮ್ಮ ವಿಶ್ವವಿಜೇತದ ವಿವೇಕಾನಂದರ ಸ್ವರೂಪ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಆ ದೃಷ್ಟಿಯಲ್ಲಿ ಸಂತರಿಗೆ ಸ್ವಂತ ಇಲ್ಲ, ಆದರೆ ಸಮಾಜಕ್ಕೆ ಎಲ್ಲ.
ಸಿದ್ಧನೆಂದರೆ ಯಾರು ಮನವ ನೋಯಿಸದಾತ, 100 ನೋವುಗಳ ಸಹಿಸಿ ನಗುತ್ತಲಿರುವಾತ, ಒಂದಾದ ನಡೆನುಡಿಗೆ ದಿಕ್ಕುದೆಸೆ ತೋರ್ಪಾತ, ಸಂತರೆಂದರೆ ಇವರ ಕಣು ಮುದ್ದು ರಾಮ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿಮಾತು ಬಿರುನುಡಿಗಳು ಒಂದಿಲ್ಲ ಮನದಿ, ತನ್ನದೆನ್ನುವುದಿಲ್ಲ ಮೀರಿ ನಿಂತವರೀತ, ಸಂತನೆಂದರೆ ಇವರ ಕಣೋ ಮುದ್ದು ರಾಮ ಅನ್ನುವ ರೀತಿಯಲ್ಲಿ ನಾವು ಅವರನ್ನು ನೋಡ್ತಾ ಇದ್ದೇವೆ. ಅವರಿಗೇನು ಬೇಕು? ಏನು ಬೇಕಿಲ್ಲ. ಸಮಾಜ, ಸಂಸ್ಕೃತಿ, ದೇಶ, ಪ್ರಪಂಚ ಸುಖವಾಗಿರಬೇಕು. ಹಾಗಾಗಿ ಅದರ ಜಪದಲ್ಲಿ ಅವರಿರ್ತಕ್ಕಂಥವರು ನಮ್ಮನ್ನೆಲ್ಲ ಒಕ್ಕೂಡಿಸಿದ್ದಾರೆ. ನಾವು ನಾಮ ಹಾಕಿಕೊಂಡರೆ ಸಾಲದು, ನೇಮದಂತೆ ನಡೆಯಬೇಕು. ಕನ್ನಡದಲ್ಲೊಂದು ಗಾದೆ ಇದೆ, ಬೂಟಾಟ್ಕೆ ದಾಸಯ್ಯನಿಗೆ ಮೈಯೆಲ್ಲ ನಾಮ ಅಂತ. ಆದ್ದರಿಂದ ಕೇವಲ ನಾಮದಿಂದ ಶೋಭಿಸಿದರೆ ಸಾಲದು, ನೇಮದಿಂದ ಶೋಭಿಸಬೇಕು. ಆ ದೃಷ್ಟಿಯಲ್ಲಿ ಒಂದು 2 ಘಟನೆಯನ್ನು ಹೇಳಿ ನನ್ನ ಮುಂದೆ ಚಕ್ರವರ್ತಿಯ ಪಕ್ಕದಲ್ಲಿ ಒಂದೇ ನಾಮ ತಿಕ್ಕೊಂಡು ಮೈಸೂರಿನ ಶ್ರೀವತ್ಸ, ಅದರ ಜೊತೆಯಲ್ಲಿ ಪಕ್ಕದಲ್ಲಿ ಕುಳಿತು ಪಿ ಓದುವ ಗೋಪಿ, ಇದರ ಮಧ್ಯೆ ನಂದೇನು ನೋಂಪಿ ಅಂತ ಹೇಳಿದರೆ ಒಂದು ಮಾತನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಬೇಕು. ಈ 12 ನಾಮ ಹಾಕಿಕೊಳ್ಳುವಂತಹ ಒಂದು ಈ ಸಂಸ್ಕೃತಿಯನ್ನು ಅನುಮಾನ ಬಂದಿದ್ದು ಯಾರಿಗೆ ಗೊತ್ತಾ? ಬ್ರಿಟಿಷ್ನವರಿಗೆ ಅನುಮಾನ ಯಾಕೆ ಬಂತು ಅಂತಂದರೆ, ಸ್ವಾತಂತ್ರ್ಯದ ಆಂದೋಲನದಲ್ಲಿ ಎಲ್ಲ ಕಡೆ ಭಾರತವನ್ನು ಸ್ವತಂತ್ರಗೊಳಿಸಬೇಕು ಅಂತ ಹೋರಾಡ್ತಾ ಇರತಕ್ಕಂಥ ಜನಗಳನ್ನೆಲ್ಲ ನಾವು ಬಂಧನಕ್ಕೊಳಪಡಿಸಿದ್ದೇವೆ. ಆದರೆ ಶ್ರೀಪೆರಂಬದೂರಿನಲ್ಲಿ, ತಮಿಳುನಾಡಿನಲ್ಲಿ ಈ ರೀತಿಯ ಸಹಸ್ರಾರು ಜನ, ಲಕ್ಷಾಂತರ ಜನ 12 ನಾಮಗಳನ್ನು ಹಾಕಿಕೊಂಡು ಭಗವದ್ ರಾಮಾನುಜರ ತಿರುನಕ್ಷತ್ರದಲ್ಲಿ ನಡೆದು ಬರ್ತಾ ಇರುವಾಗ ಆ ಬ್ರಿಟಿಷ್ ಅಧಿಕಾರಿಗೆ ಬಹಳಷ್ಟು ಗಾಬರಿ ಆಯಿತಂತೆ. ಮಹಡಿ ಮೇಲೆ ಹತ್ತು ನಿಂತು ನೋಡಿದನಂತೆ. ಏನು ಅಂತ ಹೇಳಿದರೆ, ಯಾತಕ್ಕೆ ಇವರು ಇಡೀ ಮೈ ಮೇಲೆ ದೇ ಆರ್ ಹ್ಯಾವಿಂಗ್ 12 ನಾಮಾಸ್, 12 ಡಬ್ಲ್ಯೂ ಅಂತ ಹಾಕ್ಕೊಂಡಿದ್ದಾರೆ. ವಾಟ್ ಈಸ್ ದಿಸ್ ಡಬ್ಲ್ಯೂ, ಯಾಕೆ ಈ ಚಿಹ್ನೆ ಹಾಕ್ಕೊಂಡಿದ್ದಾರೆ ಅಂತ ಹೇಳಿ ತುಂಬ ತಲೆ ಕೆಡಿಸ್ಕೊಂಡಂತೆ ಪಕ್ಕದಿದ್ದ ಭಾಷಾಶಾಸ್ತ್ರಜ್ಞನ ಕರೆಸಿದನಂತೆ. ಈ ಲಕ್ಷಾಂತರ ಜನ ಈ ಥರ ಹಾಕ್ಕೊಂಡು ಬರ್ತಿದಾರಲ್ಲ, ಇದರ ಚಿಹ್ನೆ ಏನು ಅಂತ. ಅವನು